ಸಾಲಿಗೆ ಹೊಂಟು ಇನ್ನೂ ಹೋಗಿಲ್ಲನ? ನಡಿಯಪ್ಪ. ಸಾಲಿ ಚಲೋ ಆಗುತ್ತೆ ನಡಿ. ನಾ ಸಾಲಿಗೆ ಹೋಗಂಗಿಲ್ಲ. ಯಾಕೆ ಎದಕ್ಕೆ ಹೋಗಂಗಿಲ್ಲ? ನನಗೆ ಗೊತ್ತಾತ್ ಬಾ. ನಿನಗೆ ರೊಕ್ಕ ಕೊಡ್ಬೇಕಲ್ಲ, ನಾ ಕೊಡ್ತೀನಂತ. ಬಾ ಬಾ. ನಿನ್ ರೊಕ್ಕನೂ ಬೇಡ ಏನೂ ಬೇಡ, ನಂಗೆ ಮಮ್ಮಿ ಬೇಕು. ಅಯ್ಯ ಇನ್ನೊಂದಿಷ್ಟು ದಿನ ತಡಿ, ಮಮ್ಮಿ ತಗೋಬರೋಣ ಹೊಸ ಮಮ್ಮಿನ. ಈಗ ಸಾಲಿಗೆ ಹೋಗು, ಶಾನೆವಲ್ಲ. ನೋಡಿಲ್ಲ ನೀ ಸಾಲಿ ಕಲೀಲಿಕ್ಕಂದ್ರೆ ಶಾನೆ ಆಗಂಗಿಲ್ಲಪ್ಪ. ಸಾಲಿ ಕಲಿತು ದೊಡ್ಡ ನೌಕರಿ ಹಿಡಿಬೇಕು. ನಾನು ಸಾಲಿಗೆ ಹೋಗಂಗಿಲ್ಲ, ಗಿಲಿಗೂ ಹೋಗಂಗಿಲ್ಲ. ನಾವು ಮೊನ್ನೆ ಆ ಮಮ್ಮಿ ನೋಡಿದ್ವಲ್ಲ, ಕೆಟ್ಟು ಚಲೋ ಅದಾಳ ಆ ಮಮ್ಮಿ. ನನಗೆ ಅದ ಮಮ್ಮಿನ ಬೇಕು. ನನಗೆ ಆ ಮಮ್ಮಿ ಕರ್ಕೊಂಬಂದ್ರೆ ನಾನು ಸಾಲಿಗೆ ಹೋಗ್ತೀನಿ. ಇನ್ಮ್ಯಾಗಿದ್ದ ಆ ಮಮ್ಮಿ ಕರ್ಕೊಂಬಂದ್ರೆ ಊಟ ಮಾಡ್ತೀನಿ ನಾನು. ಪ್ರೀತು, ಹಂಗೆಲ್ಲ ಹಠ ಮಾಡಬಾರ್ದು. ನಡಿ, ಸಾಲಿ ಬಿಟ್ಬಿಡ್ತಾನೆ ನಡಿ. ನಾ ಸಾಲಿಗೆ ಹೋಗಂಗಿಲ್ಲ, ಏನು ಮಾಡಂಗಿಲ್ಲ. ನೀವೇನಂದಿದ್ರಿ? ಮಮ್ಮಿ ಕರ್ಕೊಂಬರ್ತೀವಿ ಅಂತಂದಿದ್ರಿ. ನಂಗೆ ಅದ ಮಮ್ಮಿನ ಬೇಕು, ಬೇರೆ ಮಮ್ಮಿ ಬ್ಯಾಡ ನನಗೆ. ಅಯ್ಯೋ ಶಿವನೇ, ಏನು ಮಾಡೋದೇವ? ಈ ಹುಡುಗ ನೋಡಿದ್ರೆ ಹಠ ಹಿಡ್ಕೊಂಡು ಕುಂತು. ಪ್ರೀತು, ನೀನು ಈಗ ಸಾಲಿಗೆ ಹೋಗ. ಇನ್ನೂ ಮಮ್ಮಿ ಕರ್ಕೊಂಬರ್ಬೇಕಂದ್ರೆ ಇನ್ನೂ ಭಾಳ ದಿನ ಆಗುತ್ತೆ. ಮತ್ತು ಮೊನ್ನೆ ಹೋಗಿದ್ವಲ್ಲ, ನನಗೆ ಆ ಮಮ್ಮಿ ಇಟ್ಟಾದ್ಲು ಕರ್ಕೊಂಬ ಅಂದ್ರೆ ನೀವು ಎದಕ್ಕೆ ಕರ್ಕೊಂಬರ್ಲಿಲ್ಲ? ಮತ್ತು ಈಗ ನೋಡಿದ್ರೆ ಭಾಳ ದಿನ ಆಗುತ್ತಂತೆ, ಯಾಕ? ನಿಮ್ಮ ಪಪ್ಪ ನಿಮ್ಮ ಮಮ್ಮಿನ ಕರ್ಕೊಂಬರ್ಬೇಕಂದ್ರೆ ಚಲೋ ದಿನ ನೋಡಿ ಕರ್ಕೊಂಬರ್ಬೇಕು. ಹಂಗೆ ಕರ್ಕೊಂಬರ್ತಾರೆ ನಾವು ಉತ್ಸಾಹ. ಅಲ್ಲೇ ಐನಾರನ್ನ ಕೇಳ್ಬೇಕಾ? ಐನಾರು ಇನ್ನೊಂದು 4 ದಿನ ಬಿಟ್ಟು ಕರ್ಕೊಂಬ ಅಂತೀಯಾರ. ಆಯ್ತು, ನೀ ಹೇಳ್ದಂಗೆ ಅದ ಮಮ್ಮಿನ ಕರ್ಕೊಂಬರ್ತೀವಿ. ಈಗ ಸಾಲಿಗೆ ಹೋಗ್ಬೇಕು. ನೀ ಸಾಲಿಗೆ ಹೋಗಂಗಿಲ್ಲ ಅಂದ್ರೆ ನಾವು ಆ ಮಮ್ಮಿ ಕರ್ಕೊಂಬರಂಗಿಲ್ಲ ನೋಡು. ಯಾಕ ಏನು ಹೇಳಕತ್ತೀನಿ ನೀನು? ಒಂದಿಟ್ಟು ಸುಮ್ಮಿರುತ್ತಮ್ಮ ನೀನು. ಈಗ ಸಾಲಿಗೆ ಹೋಗಿ ಏನಿಲ್ಲ. ಮಮ್ಮಿ ಬತ್ತಾ ಅಂದ್ರೆ ನಾ ಸಾಲಿಗೆ ಹೋಗ್ತೀನಿ. ಪಪ್ಪ ನೀ ಏನು ಕಳ್ಸೋದು ಬೇಡ. ನಮ್ಮ ಗೆಳೆಯ ಅವ ಸಂತೆ ಅದಲ್ಲ, ಅವ್ನು ಕೂಡ ಹೋಗ್ತೀನಂತ ನಾ. ಜಾನ್ ಕೊಟ್ಟ ಜಾನ. ಯಪ್ಪ, ನಾ ಇವತ್ತ ಊರಿಗೆ ಹೋಗ್ತೀನ. ಅಯ್ಯೋ, ಬರೀ ಹಿಂಗ ಮಾಡ್ತೀಯ ಅತ್ತಿ ನೀನು. ಈಗ ನೀವು ಊರಿಗೆ ಹೋದೆ ಅಂದ್ರೆ ಬರೇ ಪಪ್ಪ ಅನ್ನ ಸಾರು ಅದನ್ನೇ ಮಾಡ್ಕೊಡ್ತಾರ. ನೀ ಆದ್ರೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಿ, ಇಡ್ಲಿ ದಾಸಿ ಪಡ್ಡು. ಪಪ್ಪಾಗ ಅವೇನು ಮಾಡಕ್ಕೆ ಬರಂಗಿಲ್ಲ. ಇಲ್ಲ, 1-2 ದಿನ ಹೋಗ್ಬಿಡ್ತೀನಿ. ಮತ್ತು ನಿಮ್ಮ ಹೊಸ ಮಮ್ಮಿ ಕರ್ಕೊಂಬರಾಕ ಅತ್ತಾಗ ನಾ ಬರೋ ಮುಂದೆ ಕರ್ಕೊಂಬರ್ತೀನಂತ. ಅವಾಗ ನಿಮ್ಮ ಹೊಸ ಮಮ್ಮಿ ಬಂದಿಂದ ಇಡ್ಲಿ ಪಡ್ಡು ದೋಸೆ ಎಲ್ಲ ಮಾಡ್ಕೊಡ್ತಾಳೆ. ಅಪ್ಪ ಈಗ ಸಾಲಿಗೆ ಹೋಗಿ ನಮ್ಮ ಅಪ್ಪ ಅಲ್ಲ. ಈಗ ನಾನು ಊರಿಗೆ ಹೋಗ್ತೀನಿ. ಮತ್ತು ನಿಮ್ಮ ಪಪ್ಪನ ಕೂಡ ಹಠ ಮಾಡಬಾರ್ದು. ಚಂದಾಗಿ ಊಟ ಮಾಡೋದು, ಸಾಲಿಗೆ ಹೋಗೋದು ಮಾಡಬೇಕು. ಹೊಸ ಮಮ್ಮಿ ಬರ್ತಾಳ ಅಂದ್ರೆ ನಾನು ಮಾಡ್ತೀನಿ. ಆದ್ರೆ ಬೇರೆದಕ್ಕೆ ಬೇಡ ನನಗೆ. ಮೊನ್ನೆ ಹೋಗಿದ್ವಲ್ಲ, ಆ ಮಮ್ಮಿನ ಬೇಕು ನಂಗೆ. ಸರಿ ಆಯ್ತು, ಅದ ಮಮ್ಮಿನ ಕರ್ಕೊಂಬರ್ತೀವಂತ. ಈಗ ಸಾಲಿಗೆ ಹೋಗು. ಪಪ್ಪ ಟಾಟಾ, ಅತ್ತಿ ಟಾಟಾ. ಟಾಟಪ್ಪ, ಹುಷಾರಾಗಿ ಹೋಗು. ಯಪ್ಪ ಹುಷಾರ. ನೋಡಿ ನಿನಗಂತೇಳಿ ಉಂಡಿ ಮಾಡಿಟ್ಟಿರ್ತೀನಿ. ಶಾಲೆಗಿದ್ದ ಬಂದು ದಿನ ಒಂದು ಉಂಡಿ ತಿನ್ಬೇಕು. ಅತ್ತಿ, ನೀ 2 ದಿನಕ್ಕೆ ಬರ್ಬೇಕಾ? ಮತ್ತೆ 2 ದಿನಕ್ಕೆ ಬರ್ತೇನೆ. ಕಾಲಾಗ ನೋಡ್ಕೊಂಡು ಅಡ್ಡಾಡಪ್ಪ ಒಂದಿಟ್ಟು. ನೋಡು, ಮಣ್ಣಿ ಬಿದ್ದು ಮೊಣಕಾಲು ಗಡ್ಡಿ ಹೊಡ್ಕೊಂಡು. ಹುಷಾರಾಗಿ ಹೋಗ್ಯಪ್ಪ. ಟಾಟಾ ಅತ್ತಿ. ಯಾಕ ಏನವ ಇದು? ಆಕಿ ಸುಮ್ಮನ ಬೇಕಂತಂತನಲ್ಲ, ನೀನು ಬೇರೆ ಕರ್ಕೊಂಬರ್ತೀವಿ ಅಂತ ಹೇಳಿದಿ ಅಲ್ಲ. ಹ್ಯಾಂಗ್ಯಾಕ? ಅವ್ರು ನೋಡಿದ್ರೆ ಏನೂ ತಿಳಿಸ್ಲಿಲ್ಲ. ಏನು ಮಾಡೋದೈತಿ? ತಡಿಪ್ಪ, ಅವ್ರೇನು ತಿಳಿಸ್ಲಿಕ್ಕಂದ್ರೆ ಏನಾಯ್ತು? ನಾನು ಫೋನ್ ಹಚ್ಚಿ ಕೇಳ್ತೇನಂತ. ಏನಾಯ್ತು ಎತ್ತಾತಂತೇಳಿ. ಇಲ್ಲಾಂದ್ರೆ ರಾಮನ್ನ ಮನೆಗೆ ಕರಿತೀನಿ. ಅವ್ನು ಕರೆದು ಅವ್ರಿಗೆ ಫೋನ್ ಹಚ್ಚಿಸಿ ಮಾತಾಡ್ತೀನಿ. ಅಲ್ಲೈತಿ, ನಾವಾಗಲೇ ಫೋನ್ ಹಚ್ಚಿ ಹೆಂಗೆ ಕೇಳೋದು? ಹೌದಿಲ್ಲ? ಈಗ ನಾವಾಗಲೇ ಮೈ ಮೇಲೆ ಬಿದ್ದು ನಿಮ್ಮ ಹುಡುಗಿನ ನಮಗೆ ಕೊಡ್ರಿ ಅಂತ ಕೇಳೋಕ್ಕಾಗತ್ತಾನೆ ಅತ್ತಿ? ನೋಡಪ್ಪ, ತಾಯಿ ಸತ್ತ ಮಗ. ಇಷ್ಟು ಹೆಣ್ಣು ನೋಡಿದ್ವಿ, ಎಷ್ಟು ಮಂದಿಗೆ ನೋಡಿದ್ರು ಇಟ್ಟು ಹಚ್ಕೊಂಡಿದ್ದಿಲ್ಲ. ಆ ಹುಡುಗಿನ ನೋಡ ನಾವು ಹೋಗಿ ಟೆಕ್ಕಿ ಬಡ್ಕೊಂಡ ನಮ್ಮ ಪ್ರೀತು. ಏನಾರ ಯಾಕಾಗೋಲ್ದಕ್ಕಪ್ಪ. ನಮ್ಮ ಪ್ರೀತುಗ ಆಕೆ ಮನಸ್ಸಿಗೆ ಬಂದಾಳ ಅಂದ್ರೆ, ನಮ್ಮ ಪ್ರೀತು ಆಕೆಗೆ ಹಚ್ಕೊಂಡಾನಂದ್ರೆ ಅದ ಹುಡುಗಿನ ನೀನು ಲಗ್ನ ಮಾಡ್ತೀನಿ. ನೋಡಿಲ್ಲ, ಮಕ್ಕಳು ದೇವ್ರ ಸಮಾನ ಅಂತ. ಮಕ್ಕಳ ಮನಸ್ಸು ನಿರ್ಮಲವಾಗಿರ್ತತಿ, ಸ್ವಚ್ಛ ಆಗಿರ್ತತಿ. ಅವರಿಗೆಲ್ಲ ಗೊತ್ತಾಗತ್ತೆಪ್ಪ. ನಾವು ನಾಟಕ ಮಾಡ್ತೀವೋ ಡಾಂಬಿಕ್ ಮಾಡ್ತೀವಿ ಅಂತ ಎಲ್ಲ ಗೊತ್ತಾಗತ್ತೆಪ್ಪ ಅವರಿಗೆ. ಅದೇನಾರ ಯಾಕಾಗೋಲ್ಲಕ್ಕ. ರಾಮನ ಕರೆಸಿ ನಾ ಮಾತಾಡ್ತೀನಿ, ನಿನಗೆ ಗೊತ್ತಾಗಿಲ್ಲ. ಹಂಗೆ ಇವತ್ತು ಸಂಜೆ ಮುಂದೆ ನಾನು ಊರಿಗೆ ಹೋಗ್ತೀನಿ. ಒಂದಿಟ್ಟು ಅರ್ಜೆಂಟು ಕೆಲಸ ಬಂದತಿ. ಆಯ್ತಾ, ನಾನು ಅವ್ನು ಕೂಡ ಮಾತಾಡಿ ಹೋಗ್ತೀನಂತ. ಆಯ್ತು ಬೇಕು. ನಾ ಒಂದಿಟ್ಟು ಹೊರಗೆ ಹೋಗ್ಬರ್ತೀನಿ. ಲಗುನ ಬಾರಪ್ಪ. ಮತ್ತು ನೀನು ಈ ಹುಡುಗ ನೋಡಿದ್ರೆ ಅಷ್ಟು ಹಚ್ಕೊಂಡ್ಬಿಟ್ಟಾನ. ಆ ಹುಡುಗಿನ ಅವ್ರು ನೋಡಿದ್ರೆ ಹಂಗತಿ ಅಂತಾರ. ಏನು ಮಾಡೋದಪ್ಪ ಅಂತೀನಿ ನಾನು. ಚಿಗವ ಬಾರಂಗವ. ಈಗ ಅಂಕರು ಮನೆ ಕಡೆ ಬರಂಗೇ ಇಲ್ಲ ಚಿಗವ ನೀನು. ಈ ತಮ್ಮನ ಮನೆಗೆ ಬಂದು ಆ ತಮ್ಮನ ಮನೆಗೆ ಬರಂಗೇ ಇಲ್ಲ. ಯಾಕವ್ವ, ನಮ್ಮ ಮ್ಯಾಗ ಸಿಟ್ಟಿಗೇನು? ಹಾಗೇನಿಲ್ಲವ.
ಬರ್ತೀನಿ, ಅದ್ರಾಗ ಏನೈತಿ. ಇಲ್ಲೇ ಪಾಪ ಮತ್ತು ಎರಡ ತಂದೆ ಮಗ ಇರ್ತಾವ. ಏನು ಅವರು ಮನೆ ಪನಿ ಸ್ವಚ್ಛ ಮಾಡ್ಕೊಂಡಿರಂಗಿಲ್ಲ. ಬಂದಾಗಟ್ಟು ಮನೆ ಸ್ವಚ್ಛ ಮಾಡೋದು, ಅವ್ರಿಗೆ ಒಂದಿಷ್ಟು ರೊಟ್ಟಿ ಬಡ್ದಿಡೋದು, ಒಂದಿಷ್ಟು ಕಾರ್ಚಿ ಮರಿ ಹೆಚ್ಚಿಡೋದು, ಉಂಡೆ ಮಾಡೋದು, ಆ ಹುಡುಗನ ಎಣ್ಣೆ ಹೆಚ್ಚಿ ಜಳಕ ಮಾಡಿಸೋದು, ಬರೀ ಇದ್ರಾಗ ಆಗಿ ಹೋಗ್ಬಿಡ್ತದೆ ನಂಗೆ ಹೊತ್ತು. ಬರೋದು 2 ದಿನ ಬಂದಿರ್ತೀನಿ, ಮತ್ತು ಇದನ್ನು ಮಾಡಿ ಇದಾಗತ್ತೆ. ಅದಕ್ಕೆ ಮನೆ ಕಡೆ ಬರೋಕ್ಕಾಗಲಿಲ್ಲ. ನೋಡುವ, ನಾವು ಎಂಥ ಚಂದ ಅಡುಗೆ ಪಡಿಗೆ ಎಲ್ಲ ಮಾಡಿಕೊಡ್ತಿದ್ವಿ. ನಮ್ಮ ಕೂಡಿದ್ದಾಗೆಲ್ಲ ಚಂದ ಇತ್ತು. ಇವ್ರ ಮಾವನಿಗೆ ಏನು ತಿಳ್ತಾನೆ ಏನವ, ಏಕದಮ್ ಬ್ಯಾರೆಯಾಗಿ ಬಂದರು. ನಾವೇನೋ ಹುಡುಗನ ಹೊಡಿತೀವಿ ಅಂತೇಳಿ ಅಂದರು. ಅದು ಸಣ್ಣ ಹುಡುಗರು ಮಾತು ಕೇಳಿ ನಮ್ಮ ಕೂಡ ಹುಯಿನ ಜಗಳ ಮಾಡಿದ್ರವ ಮಾವರು. ಅದೇನು ಪ್ರೀತಮ್ಮ ಸಾಂದೈತಿ, ಅದಕ್ಕೇನು ಗೊತ್ತಾಗತ್ತೆ ಹೇಳಿ ನೋಡುನು. ಮಗನ ಮಾತು ಕೇಳಿ ನಮ್ಮ ಕೂಡ ಮಾತು ಬಿಟ್ಟರು, ಹಂಗೆ ಬ್ಯಾರೆ ಆದರು ಮಾವರು. ಈಗ ನೋಡು, ತಾವ ಕಷ್ಟ ಅನುಭವಿಸಕತ್ತಾರ. ನಾವು ರೊಟ್ಟಿ ಮಾಡ್ಕೊಡ್ತೀವಿ ಅಂದರು ಬ್ಯಾಡ ಅಂತಾರೆ. ಹೋಲಿ ಬಿಡವ, ಅವಲ್ಲೇನ ಅವರಿಗೆ ಒತ್ತಾಯ ಮಾಡಿಬಾರ್ದು. ಅಂದಂಗೆ ಏನು ಮಾಡಕ್ಕೆ ಹೋಗಿದ್ರಿ ಅಂತೇಳಿ ಅವನ ಮಾನ್ಯ ಹುಡುಗಿ ಹೆಂಗದಳ? ನಮ್ಮ ಪ್ರೀತನ ತಾಯಿಗತಿ ನೋಡ್ಕೊತಾಳ ಇಲ್ಲ? ಯವ್ವ, ಯಾರು ನೋಡ್ಕೊತಾರ ಈಗಿನ ಕಾಲದಾಗ? ಅದೇನ ಮಲ್ತಾಯಿ ತಾಯಿನ ಮಲ್ತಾಯಿನ ಬಂದು ಒಂದು 4 ದಿನಕ್ಕೆ ಚಂದ ನೋಡ್ಕೊತಾರ. ಹಿಂದೆಗಡೆ ಮತ್ತು ತಮ್ಮ ಕಾಯ್ಕ ಚಲೋ ಮಾಡ್ತಾರೆ. ಸುಮ್ಮನೆ ಮಾವರು ಏನು ತಿಳ್ಕೊತಾರ ನಾವು? ಅಯ್ಯೋ, ನಮಗೂ ಹೇಳಕ್ಕಂದಾಗಂಗಿಲ್ಲ. ನಮ್ಮ ನೋಡೋಣ ಬೆಂಕಿ ಕಾರ್ದಂಗೆ ಮಾಡ್ತಾರೆ. ನಮಗೇನು ಅವ್ರ ಮ್ಯಾಗೇನು ಸಿಟ್ಟಿಲ್ಲ. ಮಗನ ಸಂಬಂಧ ನಮಗೂ ಒಂಥರ ಆಕತಿ. ಬಂದಾಗ ಏನು ಚಂದ ನೋಡ್ಕೊತಾ ಚಿಗವ ಹೇಳಿ ನೋಡುನು. ಮತ್ತು ಅಂದಂಗೆ ಅವ್ರೇನು ಹೆಣ್ಣು ಕೊಡ್ತೇನೆ ಅಂದ್ರನು? ಎಲ್ಲ ಆಕತ್ತಂತ್ರಿ. ಇವೆಲ್ಲ ನಿಂದು ನಿನ್ನ ಗಂಡಂದು ಅನ್ನೋದು ಗೊತ್ತೈತಿ. ಅಲ್ಲ, ನೀವು ಹೋಗ್ಲಿ ಬಿಡು. ನಮ್ಮ ತಮ್ಮ ಅವಂತವ ಆಸ್ತಿ ಬರ್ತದಂತೇಳಿ ಅಣ್ಣನ ಮನೆ ದೀಪಾನ ಆರ್ಸಕೊಂಟಾನಲ್ಲ ಹಲ್ಕಟ್ಟು ಬಾಡೆ. ಕರಿ ಇವ್ರ ಮುಂದೆ ಕರಿ ಹೌದು ಬೇಡ, ಸುಳ್ಳು ಹೇಳ್ತೀನಿ. ಏನು ಕೊಡ್ತಾರಂತೆ ಯವ್ವ ನಿಮ್ಮ ತಮ್ಮ? ತಲೆ ಮ್ಯಾಗ ಟವಲ್ ಹಾಕ್ಕೊಂಡು ಗುಳೋ ಅಂತ ಹತ್ತು ಬಿಟ್ಟ. ನಮ್ಮ ಅಣ್ಣ ನಮ್ಮನ್ನು ಕಂಡ್ರೆ ಹಂಗೆ ಯಾಕೆ ಮಾಡ್ತಿದ್ದಾನ? ನಾವೇನು ಅವ್ನು ಹೊರತದೀವನು ಅಂತೇಳಿ ನಾವು ಸಂಕಟ ಮಾಡ್ಕೊಂಡು ನಾವು ಚಿಗವ. ಆದ್ರೂ ಮಾವರು ನಮ್ಮ ಮ್ಯಾಗ ಯಾಕೆ ತಪ್ಪು ತಿಳ್ಕೊಂಡ್ರನು? ನಮಗೇನಂತ ಬುದ್ಧಿ ಇಲ್ವ? ನನ್ನ ಮಗ ಕಾರ್ತಿಕ್ ಬೇರೆ ಅಲ್ಲ, ನಮ್ಮ ಪಿರ್ತು ಬೇರೆ ಅಲ್ವ? ಸುಮ್ಮನೆ ಏನೇನಾರ ಅಪಾರ್ಥ ಮಾಡ್ಕೊತಾರ ಅವ್ರು. ಅಂದಂಗೆ ಏನಂದ್ರೆ ಚಿಗವ, ಹುಡುಗಿಗೆ ಕಡೆದವರು ಕೊಡ್ತೀನಿ ಅಂದ್ರೂ ಅಂದಾರ. ಇನ್ನೇನಿಲ್ಲ, ಲಗ್ನ ಮಾಡೋದು ಅಂದ ನೋಡ್ವಾ ಬಾಕಿ. ಅದು ಹೆಂಗೆ ಕೊಡ್ತೀನಿ ಅಂದರು? ನಾನು ನನ್ನ ಗಂಡ ಕೂಡಿ ಪತ್ರ ಹಾಕಿವಿ. ಅಲ್ಲ, ಕರೆನ ಕೊಡ್ತೀನಿ ಅಂದ್ರ ಚಿಗವ? ಈಗ ನಾಯಕ್ ಸುಳ್ಳು ಹೇಳಿವ. ಈಗ ಒಂದು 2 ದಿನ ಊರಾಗ ಕೆಲಸ ಐತಿ, ಹೋಗಿ ಬರ್ತೀನಿ. ಹೋಗಿ ಬಂದಿಂದ ಈಗ ಒಂದಿಟ್ಟು ಮದುವೆಗೆ ಅವನ ಸಾಮಾನು ಸಟ್ಟಿ ತೊಗೋಬೇಕಲ್ಲ. ಇನ್ನೊಂದು ತಿಂಗಳದಾಗ ಲಗ್ನ ಮಾಡಿ ಮುಗಿಸ್ಬೇಕಂತ. ಹುಡುಗೆಲ್ಲ ಚಲೋ ಭಾಳದ. ನಮ್ಮ ಪ್ರೀತನು ಮಮ್ಮಿ ಅಂತ ಒಪ್ಕೊಂಡಾನ. ಆಕಿನಲ್ಲಿ ತೆಗೆದು ಲಗ್ನ ಮಾಡ್ತೀವಿ. ಅಲ್ಲ, ಕರಿ ಅಂದ್ರೆ ಒಪ್ಕೊಂಡ್ರ ಚಿಗವ? ನೀ ಯಾಕೆ ಇಷ್ಟು ಕೇಳಕತ್ತಿ? ಕರಿ ಅಂದ್ರೆ ಒಪ್ಕೊಂಡ್ರು ಯಾಕ ಭಾಳ ಕೇಳಕತ್ತಿ? ಹಂಗೇನಿಲ್ಲವ, ಅವ್ರು ಹೆಂಗೆ ಒಪ್ಕೊಂಡ್ರು? ಯಾಕೆ ಬೇ ಒಪ್ಕೊಂಡಾರ? ನನ್ನ ಮಕಾನ ಒಂದು ನಮೂನೆ ಆತಲ್ಲ, ಯಾಕೆ ಏನಾಯ್ತು? ಏನಿಲ್ಲ ಚಿಗ. ಯವ್ವ, ಒಲಿ ಮ್ಯಾಗ ಅನ್ನು ಕಿಟ್ಟಿದ್ನವ ಯವ್ವ. ಎಲ್ಲಿ ಹೊತ್ತಿ ಹುರ್ಕಡ್ಲಿ ಹಾತನವ ಯವ್ವ. ಬರ್ತೀನಿ ಚಿಗ, ಮನೆ ಕಡೆ ಅಟ್ಟು ಹಾಗೆ ಹೋಗು. ಇದನ್ನು ಹೋಗಿ ನನ್ನ ಗಂಡಗೆ ಹೇಳ್ತಾನೆ. ಪತ್ರ ಬರೆದೀವು. ಬರೆದ್ರು ಅವ್ರು ಹೆಂಗೆ ಹುಡುಗಿ ಕೊಡ್ತೀನಿ ಅಂತಂದ್ರು. ಎಲ್ಲರೂ ಇಷ್ಟು ಮಂದಿಗೂ ಹೆಣ್ಣು ನೋಡಿ ಬಂದಾರ. ಹುಟ್ಟಕ್ಕೆ ಕಲ್ಲು ಹೋಗಿದೀವು. ಇದ್ಕೊಂಡು ಕಲ್ಲು ಹೋಗಿದೀವು ಹೆಂಗೆ ನಾನು ತಿನ್ನ? ನಾನು ಗಂಡ ಆ ರಾಮನ್ ಕಾಕಾಗ 100 ರೂಪಾಯಿ ಖರ್ಚು ಮಾಡಿ ಕುಡಿಸಿ ಎಲ್ಲ ಮಾಡ್ತಿ. 100 ರೂಪಾಯಿ ದಂಡ ಆತು ನೋಡ್ರಿ. ಮತ್ತು ಅವನು ನಮಗೆಲ್ಲ ಇವ್ರದ್ದು ಹೇಳೋದು. ಅಯ್ಯೋ, ಏನಾತ ನೀವು? ಮಧ್ಯಕ್ಕೆ ಮನೆಗೆ ಹೋಗಿ ನನ್ನ ಗಂಡ ಹೇಳ್ತಾನೆ. ನೋಡ್ರಿ ಎಂಥವ್ರು ಇರ್ತಾರೆ ಆಸ್ತಿಗೋಸ್ಕರ. ಹೀಗೆಲ್ಲ ಮಾಡೋರ್ನು ಇರ್ತಾರೆ ರೀ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ನಾನು ನಾಳಿನ ವೀಡಿಯೋದಾಗ ಹಾಕ್ತೀನಿ ರೀ. ಬರನ್ರಿ. ಸರ್ವೇ ಜನ ಸುಖಿನ ಬಂತು. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ